ಅಲ್ಲಾಹುವಿನ ಅನುಗ್ರಹ ಪವಿತ್ರ ನವಜೋಡಿಗಳ ವಿವಾಹ ಸರ್ವರ ಸಮ್ಮುಖದಲ್ಲಿ ಸಾಗುತ್ತಿದೆ. ಸಾಮೂಹಿಕ ವಿವಾಹ ಕರ್ನಾಟಕ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ಹಾಗೂ HKBK ಸಮೂಹ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಸಾಮೂಹಿಕ ವಿವಾಹ ಸಮಾರಂಭ ನಡೀತಾ ಇದೆ. ಒಂದು ಶಿಕ್ಷಣ ಸಂಸ್ಥೆ ಸಾಮಾಜಿಕವಾಗಿ ಹೇಗೆ ತೊಡಗಿಸಿಕೊಳ್ಳಬೇಕು ಅನ್ನೋದಕ್ಕೆ ಇದು ಒಂದು ಮಾದರಿಯಾದಂತಹ ಕಾರ್ಯಕ್ರಮ. ಶಿಕ್ಷಣದ ಜೊತೆಗೆ ಸಾಮಾಜಿಕ ಮತ್ತು ಸಮಾಜಮುಖಿಯಾಗಿ ಒಂದು ಬಡವರಿಗೆ ಸಹಾಯ ಮಾಡುವ ನಿಟ್ಟಿನೊಳಗೆ ಸಹಾಯ ಮಾಡುವಂತಹ ಮನಸ್ಥಿತಿಯನ್ನು ಇಟ್ಟುಕೊಂಡು HKBK ಸಮೂಹ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದಂತಹ CM ಫೈಜ್ ಮಹಮ್ಮದ್ ಸರ್ ಅವರು ಮತ್ತು CM ಇಬ್ರಾಹಿಂ ಸರ್ ಅವರು ಬಹಳ ದೂರದೃಷ್ಟಿಯನ್ನು ಇಟ್ಟುಕೊಂಡು ಇಂಥದ್ದೊಂದು ಮೌಲಿಕವಾದ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತಹವರು ತಾವೆಲ್ಲ. ಈಗ ಇಂತಹ ಉಚಿತ ಸಾಮೂಹಿಕ ವಿವಾಹ ಸಮಾರಂಭವನ್ನು ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕರೆಗೆ ಹೋಗೊಟ್ಟು ಮಾನ್ಯ ಪುಲಿಕೇಶಿ ನಗರದ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು ಆದಂತಹ ಎಸ್ ಶ್ರೀನಿವಾಸ್ ಸರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಶ್ರೀಯುತರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. अस्सलाम वालेकुम. साउंड नहीं. अस्सलाम वालेकुम. ಓಕೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ, ವಣಕಂ. ಇವತ್ತು ನಾವು ಮಾಸ್ ಮ್ಯಾರೇಜ್ ಸೆರೆಮನಿ 2026 ನಮ್ಮ ಕರ್ನಾಟಕ ದೇಶದ ಅತ್ಯುನ್ನತ ಒಬ್ಬ ಧೀಮಂತ ರಾಜಕಾರಣಿ, ಸಮಾಜ ಸೇವಕ, ನಮ್ಮ ಹಿರಿಯ ನಾಯಕರು ಆಗಿದ್ದಂತಹ CM ಇಬ್ರಾಹಿಂ ಅವರ ಸನ್ ಸುಪುತ್ರರಾದಂತಹ ಫೈಜ್ ಮಹಮ್ಮದ್ ಅಲ್ವಾ ಅವರ ನೇತೃತ್ವದಲ್ಲಿ ಇವತ್ತು ಮಾಸ್ ಮ್ಯಾರೇಜ್ ಕಾರ್ಯಕ್ರಮವನ್ನ ಬಹಳ ಒಂದು ಪ್ಲಾನ್ಡ್ ಆಗಿ ಮಾಡಿ ನಮ್ಮ ಮನೆಗೆ ಬಂದು ನೀವು ಬರಬೇಕು, ಬಡವರಿಗೆ ಅಥವಾ ಮಾಸ್ ಮ್ಯಾರೇಜ್ ಮಾಡ್ತೀನಿ ನೀವು ಬಂದು ಆಶೀರ್ವಾದ ಮಾಡಬೇಕು ಅಂತ ಕರೆದಾಗ ನಾನು ಸಂತೋಷವಾಗಿ ಇವತ್ತು ಬಂದಿದ್ದೀನಿ. ನಾನು ಈಗ ಬಂದ ತಕ್ಷಣ ಅವ್ರಿಗೆ ಹೇಳಿದೆ, ಮನುಷ್ಯನಿಗೆ ಜೀವರಾಶಿಯಲ್ಲಿ ಅನೇಕ ಕೋಟಿ ಜೀವರಾಶಿಯನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಮನುಷ್ಯ ಅದರಲ್ಲಿ ಮನುಷ್ಯ ಒಂದು, ಕೋಟಿ ಜೀವರಾಶಿಯಲ್ಲಿ ಮನುಷ್ಯ ಒಂದು. ಆದ್ರೆ ಮನುಷ್ಯನಿಗೆ ದೇವರು ಎಲ್ಲಾ ರೀತಿ ಕೊಟ್ಬಿಟ್ಟಿದ್ದಾನೆ, ಕೈ ಕಾಲು ಗುಣ ದುಡ್ಡು ಬುದ್ಧಿ ಎಲ್ಲ. ಬೇರೆ ಪ್ರಾಣಿಗೆ ಒಂದೊಂದು ಕಿತ್ಕೊಂಡ್ಬಿಟ್ಟಿದ್ದಾನೆ, ಮನುಷ್ಯನಿಗೆ ಮಾತ್ರ ಎಲ್ಲ ಕೊಟ್ಟಿದ್ದಾನೆ. ಯಾಕೆ? ಕ್ವಶನ್ ಮಾರ್ಕ್. ಇದು ಪ್ರತಿಯೊಬ್ಬರು ಕೇಳ್ಕೊಬೇಕು. ಅಂದ್ರೆ ಈ ಪ್ರಪಂಚದಲ್ಲಿ ಎಲ್ಲಾ ಜೀವರಾಶಿನೂ ಜೀವ ಮಾಡುತ್ತೆ, ಅದಕ್ಕೆ ಆಹಾರ ಸಿಗುತ್ತೆ, ಏನು ಇಲ್ಲ ಅಂದ್ರೆ ಆಹಾರ ಸಿಗುತ್ತೆ. ಆದ್ರೆ ಮನುಷ್ಯನಿಗೆ ಎಲ್ಲಾ ರೀತಿ ಕೊಟ್ಟಿದ್ದಾನೆ. ಯಾಕೆ ಅಂದ್ರೆ ನೀನು ಊಟ ಮಾಡಿ ನೀನು ಸೆಲ್ಫಿಶ್ ಆಗ್ಬೇಡ, ಪ್ರಪಂಚದ ಜನಕ್ಕೆ ಎಲ್ಲರಿಗೂ ನೋಡ್ಕೋ ಅಂತ ನಮ್ಗೆ ಇಷ್ಟೆಲ್ಲ ಕೊಟ್ಟಿರೋದು. ನಿಂದು ನೀನ್ ನೋಡ್ಕೊಂಬೇಡ, ನಿಂದು ನೀನ್ ನೋಡ್ಕೊಳಕ್ಕೆ ನಾನು ನಿನ್ಗೆ ಇಷ್ಟೆಲ್ಲ ಕೊಡ್ಬೇಕಾ? ಬುದ್ಧಿ, ಜ್ಞಾನ, ಕಿವಿ, ಕಣ್ಣು, ಕಾಲು, ಲೈಫು, ದುಡ್ಡು ಮಾಡೋ ಯೋಗ, ಕೆಲಸ ಎಲ್ಲ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ನಿಮ್ಮ ಈ ದೇಶವನ್ನ ನೋಡ್ಕೋ. ಈ ದೇಶ ಅಂದ್ರೆ ಯಾರು? ನಾವು ಜನಗಳಿಗೂ ನೋಡ್ಕೋ, ಜನಗೂ ಸಹಾಯ ಮಾಡು, ಬಡವರಿಗೆ ಸಹಾಯ ಮಾಡು. ನೀನು ಯಾರ ಕೈಯಲ್ಲಿ ಏನಾಗಲ್ಲ ಅವ್ರಿಗೆ ಮಾಡು, ಹೆಲ್ತ್ ನೋಡ್ಕೋ, ಎಜುಕೇಶನ್ ಕೊಡ್ಕೋ. ಇವತ್ತು ನಮ್ಮ CM ಇಬ್ರಾಹಿಂ ಸಾಹೇಬ್ ಅವರ ಮಗ CM ಫೈಜ್ ಅವರ ಒಂದು ನೇತೃತ್ವದಲ್ಲಿ ಮಾಸ್ ಮ್ಯಾರೇಜ್ ನೋಡಿ ಐ ಆಮ್ ವೆರಿ ಹ್ಯಾಪಿ. ಅಲ್ಲ, ದೇವರು ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಶಕ್ತಿ, ಇಂಥ ಕೆಲಸಗಳನ್ನ ಇನ್ನೂ ಮಾಡ್ಲಿ. ನಾವು ನಿಮ್ ಜೊತೆಲಿ ಇರ್ತೀವಿ.
ಈಗ ನಾನು ಹೇಳ್ತಿದ್ದೆ ಅವ್ರಿಗೆ, ನಾವು ರಾಜಕಾರಣಕ್ಕೆ ಯಾಕೆ ಬರಬೇಕು, ರಾಜಕಾರಣಕ್ಕೆ ನಾವು ಯಾಕೆ, ನಾನು MLA ಇವತ್ತು ನಿಮ್ಮೆಲ್ಲ ಆಶೀರ್ವಾದದಿಂದ MLA ಆಗಿದ್ದೀನಿ. ಏನಕ್ಕೆ? ನಾನು MLA ಅಂದ ತಕ್ಷಣ ಬೋರ್ಡ್ ಹಾಕೊಂಡು ಕಾರಲ್ಲಿ ಬಾರ್ಡಲ್ಲಿ ಹಾಕೊಂಡು ಐ ಎಂ MLA ಅಂತ ಮಜಾ ಮಾಡೋದಲ್ಲ. MLA ನೀನು ಏನ್ ಜನಕ್ಕೆ ಮಾಡಿದೀಯಾ? ವಾಟ್ ಸರ್ವಿಸ್ ಬ್ಯಾಕ್ವರ್ಡ್ ಪೀಪಲ್, ಪೂರ್ ಪೀಪಲ್, ಅವ್ರಿಗೆ ಏನ್ ನೀನ್ ಸರ್ವಿಸ್ ಏನು? ಎಲ್ಲ ರಾಜಕಾರಣಿಗಳು ಎದೆ ತಟ್ಕೊಂಡು ಹೇಳ್ಕೊಬೇಕು, ಅವಾಗಲೇ ನಿಮಗೆ ಅದು. ಈಗ ನಾನು ಮಾಡಕ್ಕಾಗಿಲ್ಲ, ನನ್ನ ಮಾಡೋ ಮೈಂಡ್ ಅಲ್ಲಿರೋ ಕೆಲಸ ಎಲ್ಲ ನಮ್ಮ ಫೈರ್ ಸಾಹೇಬರು ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಸಪೋರ್ಟ್ ಫುಲ್ ಅವ್ರಿಗೆ. ಮದುವೆ ಕೆಲಸ ಮಾಡ್ತಾ ಇದ್ದೀರಿ, ಇನ್ನ ಬಡವರಿಗೆ ಎಜುಕೇಶನ್ ಕೊಡ್ತಾ ಇದ್ದೀರಿ. ಎಜುಕೇಶನ್ ಆಲ್ಸೋ ಅವರು ಬಡವರಿಗೆ ಸಹಾಯ ಮಾಡಿ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದೀರಿ. ಇದ್ರ ಜೊತೆಲಿ ಹೆಲ್ತ್ ಒಂದು ನೋಡ್ಕೊಂಡ್ಬಿಡಿ. ಹೆಲ್ತ್, ಬಡವರಿಗೆ ಹೆಲ್ತ್ ಕ್ಯಾಂಪ್ ಒಂದು ಮಾಡಿ, ಇನ್ನೂ ನಿಮ್ಮ ಹೆಸರು, ನಿಮ್ಮ ಆಯಸ್ಸು ಇನ್ನೂ ಬೆಳೀತದೆ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಇವತ್ತು ಹೇಳ್ತಾ ಇದ್ದೀನಿ. ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಅವ್ರ ಕುಟುಂಬಕ್ಕೆ. ನೋಡಿ, ದುಡ್ಡು ದೇವರು ನಮ್ಗೆ ಎಲ್ಲರಿಗೂ ಕೊಡೋದಿಲ್ಲ. ಯೋಗ, ದುಡ್ಡು ಮಾಡೋ ಯೋಗ ಕೆಲವ್ರಿಗೆ ಮಾತ್ರ ಕೊಡ್ತಾನೆ. cannot give more people's, only some people's money coming. Why? You spend people, that's why giving money. Don't self-use. ಆ ಕೆಲಸವನ್ನ ನಮ್ಮ ಫಯಾಜ್ ಮೊಹಮ್ಮದ್ ಸಾಹೇಬರು ಮಾಡ್ತಾ ಇದ್ದಾರೆ. ಇನ್ನೂ ಮಾಡಿ, ಹೆಲ್ತ್ ಕ್ಯಾಂಪ್ ಮಾಡಿ, ಸ್ಕೂಲ್ ಅಂತೂ ನೀವು ಎಜುಕೇಶನ್ ಕೊಡ್ತಾ ಇದ್ದೀರಾ, ಮಾಸ್ ಮ್ಯಾರೇಜ್ ಮಾಡ್ತಾ ಇದ್ದೀರಾ, ಬಡವರಿಗೂ ಸಹಾಯ ಮಾಡ್ತಾ ಇದ್ದೀರಾ. ನಿಮ್ಮ ಸಂಸ್ಥೆಯಿಂದ ಒಂದು ಹಾಸ್ಪಿಟಲ್ ಮಾಡಿಬಿಡಿ. ಅದರಿಂದ ಬಡವರಿಗೆ ಕಡಿಮೆ ಖರ್ಚಲ್ಲಿ ಹೆಲ್ತ್ ಕ್ಯಾಂಪ್ಗಳನ್ನ ಕೊಡಿ. ನನ್ನ ಕಡೆಯಿಂದ ನಿಮ್ಗೆ ಏನ್ ಸಹಾಯ ಬೇಕು ನಾನು ನಿಮ್ ಜೊತೆಲಿ ಇರ್ತೀನಿ. ಯಾಕಂದ್ರೆ ನಾನು MLA ಆದಾಗಿಂದಲೂ ನಾನು ಕೇಳ್ಕೊಳೋದು ಇಷ್ಟನೇ, ನಮ್ಮ ಮೈನಾರಿಟಿ ಜನಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿ. ನಿಮ್ಮ ಆಸ್ತಿ ಅಥವಾ ಮನೆ ಸೈಟು ನಿನ್ನ ಮಗ ಮಾರ್ಕೊಂಡ್ಬಿಡ್ತಾನೆ, ಆದ್ರೆ ಎಜುಕೇಶನ್ ಮಾರಕ್ಕಾಗಲ್ಲ. ಕೆನಾಟ್ ಬಿ ಸೇಲ್ ಎಜುಕೇಶನ್. ಅವನು ನಿಮ್ಮ ಒಂದು ಸೈಟ್ಗೆ 10 ಸೈಟ್ ಅವನೇ ತಗೊಂತಾನೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತಾನೆ. ಅದರಿಂದ ನಾನು ಅಲ್ಲಿ ರಿಕ್ವೆಸ್ಟೆಡ್ ಆಲ್ ನನ್ನ ಕ್ಷೇತ್ರದ ಜನಕ್ಕೆ, ಪ್ಲೀಸ್ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಮಾಡಿಸಿ. ಅವರು ಮುಂದೆ ಬರ್ತಾರೆ. ಈಗ ನಾವೇನ್ ಮಾಡ್ತಾ ಇರೋ ಕೆಲಸಗಳು ಅವರು ಮಾಡ್ತಾರೆ. ಅವ್ರ ಪ್ರಪಂಚದಲ್ಲಿ ಎಲ್ಲೋದ್ರೂ ಬದುಕ್ತಾರೆ. ಎಜುಕೇಶನ್ ಇಲ್ಲ ಅಂದ್ರೆ ಅದೇ ಈಗ ಮನೆ ಗಲಾಟೆ ಆಯ್ತಲ್ಲ, KJHಳ್ಳಿ DJಹಳ್ಳಿ ಯಾರೋ ಏನೋ ಹೇಳಿರ್ತಾರೆ, ನಮ್ಗೆ ಗೊತ್ತಿರೋದಿಲ್ಲ, ಅವ್ರು ಹೇಳಿದ್ರೆ ನಾವು ಮಾಡ್ಬಿಡ್ತೀವಿ. ಎಜುಕೇಶನ್ ಇದ್ರೆ ಕೇಳ್ತೀವ ನಾವು, ಅವ್ರ ಮಾತನ್ನ ಕೇಳೋದಿಲ್ಲ. ಅದು ರೈಟ್ ರಾಂಗ್ ಅಂತ ಥಿಂಕ್ ಮಾಡ್ತೀವಿ. ಆದ್ರಿಂದ ನಾನು ನೀವೆಲ್ಲರೂ ಬಂದಿದ್ದೀರಾ, ಒಳ್ಳೇದಾಗ್ಲಿ. ಇಂಥ